ಒಂದು ಸಂಜೆ ಹಳ್ಳಿಯ ಮನೆಯ ಕಿಟಕಿಯ ಬಳಿ ಚಿಕ್ಕ ಮಣ್ಣಿನ ದೀಪ ಬೆಳಗುತ್ತಿತ್ತು. ಅದು ಮೃದುವಾಗಿ ಬೆಳಗುತ್ತಾ, ನನ್ನ ಬೆಳಕು ಚಿಕ್ಕದು, ಯಾರಿಗಾದರೂ ಉಪಯೋಗ ಆಗುತ್ತದೆಯೇ ಎಂದು ಮನಸ್ಸಿನಲ್ಲಿಯೇ ಅಳುತ್ತಿತ್ತು. ಅಷ್ಟರಲ್ಲಿ ಒಂದು ಮಿಂಚು ಹುಳು ಹಾರುತ್ತಾ ಬಂದು ನಕ್ಷತ್ರದಂತೆ ಮಿನುಗುತ್ತಾ ಕೇಳಿತು, ಏನಾಯಿತು, ಯಾಕೆ ಅಳುತ್ತಿದ್ದೀಯಾ? ದೀಪ ನಿಟ್ಟುಸಿಟ್ಟು ಹೇಳಿತು, ನನ್ನ ಬೆಳಕು ಅಷ್ಟೇನೂ ದೊಡ್ಡದಲ್ಲ, ಈ ಕತ್ತಲನ್ನು ಓಡಿಸಲು ಸಾಕಾಗುವುದಿಲ್ಲ. ಮಿಂಚುಳು ನಗುತ್ತಾ ಹೇಳುತ್ತೆ, ಚಿಕ್ಕ ಬೆಳಕು ಕೂಡ ಕತ್ತಲನ್ನು ತಡೆದು ನಿಲ್ಲಿಸುತ್ತದೆ. ಚಂದ್ರನು ಕೂಡ ಮೊದಲಿಗೆ ಒಂದು ಸಣ್ಣ ಬೆಳ್ಳಿ ರೇಖೆಯಷ್ಟೇ ಇರುತ್ತಾನೆ. ಆ ರಾತ್ರಿ ದೀಪದ ಮೃದುವಾದ ಜ್ಯೋತಿ ಮತ್ತು ಮಿಂಚುಳುವಿನ ಮಿನುಗು ಒಟ್ಟಾಗಿ ಕತ್ತಲಿನೊಳಗೆ ಹೂವಿನಂತೆ ಅರಳಿದವು. ಹಾದು ಹೋಗುತ್ತಿದ್ದ ಹಳ್ಳಿಯವರು ಅದನ್ನು ನೋಡಿದಾಗ ಕಣ್ಣುಗಳಿಗೆ ಬೆಳಕು ಮಾತ್ರವಲ್ಲ, ಹೃದಯಕ್ಕೂ ಒಂದು ಬೆಚ್ಚಗಿನ ಅನುಭವ ತಟ್ಟಿತು. ಅಂದೇ ದೀಪ ಅರಿತುಕೊಂಡಿತು, ನನ್ನ ಬೆಳಕು ಚಿಕ್ಕದಾಗಿರಬಹುದು, ಆದರೆ ಅದು ಯಾರಿಗಾದರೂ ಮನಸ್ಸಿನ ಒಂದು ಕತ್ತಲೆಯ ಮೂಲೆಯನ್ನು ಬೆಳಗಿಸಬಲ್ಲದು ಅಂತ. ಈ ಕತೆ ಹೇಳುತ್ತೆ, ನಮ್ಮ ಸಣ್ಣ ಪ್ರಯತ್ನಗಳೇ, ಒಂದು ಸಣ್ಣ ನಗು ಆಗಿರಬಹುದು ಅಥವಾ ಒಂದು ಮೃದು ಮಾತು, ಒಂದು ಕವನದ ಸಣ್ಣ ಸಾಲು, ಯಾರ ಜೀವನದಲ್ಲಾದರೂ ಒಂದು ಪುಟ್ಟ ದೀಪವಾಗಬಹುದು. ಏನಂತೀರಾ?